सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे एकादश सूत्रैरुपनिबद्धेऽस्मिन् सप्तदशे अंशाधिकरणे तदुपनिबद्धम् इदानीं तदुपनिबद्धं नवमं सूत्रम् इति मन्ये। नवमं वा दशमं वा पश्यन् तत्सूत्रं द्विवारं पठित्वा सूत्रार्थं तद्भाष्यभागञ्च यथाचार्यानुग्रहम् इदानीं विचारयामः। इदं सूत्रं पादादितः एकपञ्चाशं सूत्रम्। एकपञ्चाशं सूत्रम् 51ನೇ सूत्र। सर्वाग्रे शंकर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकपञ्चाशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत् पूज्यपादानां प्रशस्तिश्लोकमेकं द्विवारं पठामः। ॐ भजेऽहं भगवत्पादं भवनामभृतं यतिम्
ಭಿಷಜಂ ಭವರೋಗಾನಾಂ ಭಕ್ತಾನಾಮಭಯಪ್ರದಂ. ಓಂ ಭಜೇಹಂ ಭಗವತ್ಪಾದಂ ಭವನಾಮಭೃತಂ ಯತಿಂ ಭಿಷಜಂ ಭವರೋಗಾನಾಂ ಭಕ್ತಾನಾಮಭಯಪ್ರದಂ. ಇದೊಂದು ಪ್ರಶಸ್ತಿ ಶ್ಲೋಕ. ಇದು ಈ ವಾರ್ತಿಕದಲ್ಲಿ, ತೈತ್ತಿರೀಯ ವಾರ್ತಿಕದಲ್ಲಿ ಈ ಸುರೇಶ್ವರಾಚಾರ್ಯರು ತಮ್ಮ ಗುರುಗಳನ್ನು ಕುರಿತು ಹೇಳಿರ್ತಕ್ಕಂತಹ ಒಂದು ಪ್ರಶಸ್ತಿ ಶ್ಲೋಕ. ಅದರಲ್ಲಿ ಸ್ವಲ್ಪ ಒಂದು 3ನೇ ಪಾದಾನೇನೋ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದ್ದೇನೆ ಅಷ್ಟೆ, ಇನ್ನೇನಿಲ್ಲ. ಮಿಕ್ಕಿದ್ದೆಲ್ಲ ಅವರು ಹೇಳಿರತಕ್ಕಂಥ ಶ್ಲೋಕವೇ ಇದು. ಒಂದು ಪಾದ ಮಾತ್ರ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದ್ದೇನೆ ಅಷ್ಟೆ, ಇನ್ನೇನಿಲ್ಲ. ಈ ಒಂದು ಶ್ಲೋಕದಲ್ಲಿ ಅವರ ಒಂದು ಧ್ಯೇಯ ಇದೆಯಲ್ಲ, ಅದಕ್ಕೆ ಚ್ಯುತಿ ಬರುವ ಹಾಗೆ ಮಾಡಿಕೊಂಡಿಲ್ಲ ಬದಲಾವಣೆನ. ಅದಕ್ಕೆ ಚ್ಯುತಿ ಬಾರದ ಹಾಗೆ ಏನು ಅದರ ಒಂದು ವೈಶಿಷ್ಟ್ಯ ಏನು ಈ ಶ್ಲೋಕದಲ್ಲಿ ಅಂದರೆ, ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಯಾವುದೇ ಶ್ಲೋಕ ಯಾರೇ ರಚನೆ ಮಾಡಿರಲಿ, ಅದು ಕಾವ್ಯದ ದೃಷ್ಟಿಯಿಂದ ಅದು ಉತ್ಕೃಷ್ಟವಾಗಿರಬೇಕು. ಕಾವ್ಯದ ದೃಷ್ಟಿಯಿಂದ, ಅರ್ಥದ ದೃಷ್ಟಿಯಿಂದಲೂ ಉತ್ಕೃಷ್ಟವಾಗಿರಬೇಕು. ಹಾಗಿದ್ದುಬಿಟ್ರೆ ಅದು ಅದ್ಭುತವಾದ ಶ್ಲೋಕ. ಅದು ಹಾಗೆ ಶ್ಲೋಕವನ್ನು ರಚನೆ ಮಾಡಿರುವವರಲ್ಲಿ, ಸ್ತೋತ್ರವನ್ನು ರಚನೆ ಮಾಡಿರುವವರಲ್ಲಿ ಅಗ್ರಗಣ್ಯರು ಶಂಕರ ಭಗವತ್ ಪೂಜ್ಯಪಾದರವರು. ಏನು ಕಾವ್ಯಮಯವಾಗಿರತಕ್ಕಂತಹ ಸ್ತೋತ್ರ. ಈಗ ಏನು ವೈಶಿಷ್ಟ್ಯ ಏನು ಅಂತ ನೋಡಿದ್ರೆ, ಒಂದು ಕಾವ್ಯದ ಒಂದು ಕಾವ್ಯ ದೃಷ್ಟಿಯಿಂದ ವೈಶಿಷ್ಟ್ಯ. ಅದು ಛಂದಸ್ಸಿನ ಪ್ರಕಾರ ನೋಡೋಕೆ ಅದೇನು ಯಾರು ಏನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಛಂದಸ್ಸನ್ನು ಯಾರೂ ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ಯಾವ ಕವಿಗಳು ಕೂಡ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಮತ್ತು ಇನ್ನೇನು ಅಂತಂದರೆ, ಆ ಒಂದು ಪದಗಳ ಲಾಲಿತ್ಯ, ಅದನ್ನು ಈ ಶ್ಲೋಕಗಳನ್ನು ನಾವು ಅಳವಡಿಸ್ಕೊಳ್ಬೋದು. ಇದನ್ನು ಎಲ್ಲಿ ಕಾಣ್ತೇವೆ ನಾವು? ನಮಗೆ ಸ್ತೋತ್ರ ಸಾಹಿತ್ಯದಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಮೊಟ್ಟ ಮೊದಲನೇ ಅಂಶ, ಮೊಟ್ಟ ಮೊದಲನೇ ಗುರುಗಳು ಅಂತಂದರೆ ಶಂಕರ ಭಗವತ್ಪಾದರು. ಯಾವುದು ಕಾವ್ಯ ದೃಷ್ಟಿಯಿಂದಲೂ ಉತ್ಕೃಷ್ಟ, ಅರ್ಥದೃಷ್ಟಿಯಿಂದಲೂ ಉತ್ಕೃಷ್ಟ, ಅಷ್ಟೇ ಅಲ್ಲ ತತ್ವದೃಷ್ಟಿಯಿಂದಲೂ ಉತ್ಕೃಷ್ಟ. ಆಯಾಯ ಅರ್ಥಕ್ಕೆ ತಕ್ಕಂತೆ ಇರತಕ್ಕಂಥ ಛಂದಸ್ಸಿನಿಂದ ಅದನ್ನು ಸ್ತೋತ್ರ ರಚನೆ ಮಾಡಿದ್ದಾರೆ. ಆಯ ಅರ್ಥಕ್ಕೆ ಗಂಭೀರವಾದ ಶ್ಲೋಕಗಳು, ಗಂಭೀರವಾದ ಅರ್ಥವನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಶಾರ್ದೂಲ ವಿಕ್ರೀಡಿತ, ಸ್ರಗ್ಧರ ಇಂತಹ ವೃತ್ತವನ್ನು ಆಶ್ರಯಿಸಿದ್ದಾರೆ. ಇನ್ನು ಕೆಲವು ಕಡೆ ಪಂಚಚಾಮರ, ಇನ್ನು ಕೆಲವು ಕಡೆ ವಸಂತ ತಿಲಕ, ಇನ್ನು ಕೆಲವು ಕಡೆ ಮಾಲಿನಿ ವೃತ್ತ. ಅದ್ಭುತವಾದ ವೃತ್ತಗಳು ಒಂದೊಂದು ಕೂಡ ನಾವು ಬೇಕಾದಷ್ಟು ಪ್ರಶಸ್ತಿ ಶ್ಲೋಕಗಳನ್ನು ನೋಡಿದ್ದೇವೆ ಹಿಂದೆ ಎಲ್ಲ. ಅಲ್ಲ, ಒಂದೊಂದು ವೃತ್ತದಲ್ಲಿ ರಚನೆ ಮಾಡಿರ್ತಕ್ಕಂಥ ಶ್ಲೋಕಗಳು. ಇಲ್ಲಿ ಪ್ರಕೃತ, ಇಲ್ಲಿ ಏನು ಅಂತಂದರೆ ನೋಡಿ, ಎಲ್ಲವೂ ಕೂಡ ಒಂದು ಕಡೆ ಹೇಳ್ತಾ ಇದ್ದರೆ, ಈ ಒಂದು ಈ ಭಕಾರ ಭೂಯಿಷ್ಠವಾಗಿರ್ತಕ್ಕಂತಹ ಶ್ಲೋಕ ಇದು. ಯಾವುದು ಶ್ಲೋಕ? ಇಲ್ಲಿ ಪ್ರಾಸ, ಅನುಪ್ರಾಸ, ಯಮಕ ಅಂತಕ್ಕಂಥದ್ದು ಎಲ್ಲ ಅಲಂಕಾರಗಳನ್ನು ಕೂಡ ಇಲ್ಲಿ ತುಂಬಿಬಿಟ್ಟಿದ್ದಾರೆ ಸುರೇಶ್ವರ ಭಗವತ್ಪಾದರು ಕೂಡ. ನೋಡಿ, ಎಲ್ಲ ಭಕಾರ ಭೂಯಿಷ್ಠ. ಇದು ಭಕಾರ ಭೂಯಿಷ್ಠ ಆಗಬೇಕು ಅಂತಿಲ್ಲ, ಯಾವ ಒಂದು ಅಕ್ಷರ ಬೇಕಾದ್ರೂ ಆಗ್ಬೋದು. ಆದರೆ ಅದನ್ನು ಜೋಡಿಸಿರ್ತಕ್ಕಂಥ ರೀತಿ ಮಾತ್ರ ಅದ್ಭುತವಾಗಿರ್ತಕ್ಕಂಥ, ಅರ್ಥನೂ ಅದ್ಭುತವಾಗಿರಬೇಕು. ಮತ್ತು ಆ ಯಮಕ ಪ್ರಾಸಾನುಪ್ರಾಸಕ್ಕೂ ಕೂಡ ಸರಿಯಾಗಿರಬೇಕು. ಉಚ್ಚಾರ ಮಾಡಿದ್ರೆ ಆ ಒಂದು ಅರ್ಥ ಇದೆಯಲ್ಲ, ಅದು ಎದ್ದು ಬರಬೇಕು ಸರಿಯಾಗಿ ಉಚ್ಚಾರ ಮಾಡಿಬಿಟ್ರೆ. ಅವೆಲ್ಲ ತುಂಬಿರ್ತಕ್ಕಂಥದ್ದು ಅದು ಶ್ಲೋಕ ಅನ್ನಿಸ್ಕೊಳ್ಳುತ್ತದೆ, ಅದು ಪದ್ಯ ಅನ್ನಿಸ್ಕೊಳ್ಳುತ್ತೆ. ಇಂತಹ ಪದ್ಯ ನಾವು ಶಂಕರ ಭಗವತ್ ಪೂಜ್ಯಪಾದರು ತತ್ವ ಪ್ರಧಾನವಾದ ಶ್ಲೋಕಗಳು ಮತ್ತು ಈ ಲೌಕಿಕವಾಗಿರತಕ್ಕಂತಹ ಎಲ್ಲ ವರ್ಣನೆಗಳನ್ನು ಕೂಡ ಅದಕ್ಕೆ ಮತ್ತೊಬ್ಬ ಮಹಾನುಭಾವ ಯಾರು? ಕಾಳಿದಾಸ.
ಅವನ ಒಂದು ಆ ಪದ್ಯಗಳಲ್ಲಿನ ಲಾಲಿತ್ಯ ಅದ್ಭುತವಾಗಿರತಕ್ಕಂಥದ್ದು. ಯಮಕ, ಪ್ರಾಸ, ಅನುಪ್ರಾಸ, ಸಾಮಾನ್ಯವಾಗಿ ಏನು ಅವನು ಉಪಯೋಗಿಸಿರ್ತಕ್ಕಂಥದ್ದು ಕೆಲವೆಲ್ಲ ಉಪಜಾತಿ ವೃತ್ತ, ಇಂದ್ರವಜ್ರ, ಉಪೇಂದ್ರ ವಜ್ರ ಇಂತಕ್ಕಂಥವು. ಬೇರೆದನ್ನು ಇದೆ, ಇಲ್ಲ ಅಂತಲ್ಲ. ಹೀಗೆ ಇಲ್ಲಿ ಏನು ಭಕಾರ ಭೂಯಿಷ್ಠವಾಗಿರ್ತಕ್ಕಂಥ ಭಜೇಹಂ ಭಗವತ್ಪಾದಂ ಭವನಾಮಭೃತಂ ಯತಿಂ ಭಿಷಜಂ ಭವರೋಗಾನಾಂ ಭಕ್ತಾನಾಮಭಯಪ್ರದಂ. ಭ ಭ ಭ ಭ ಎಲ್ಲ ಭಕಾರ ಭೂಯಿಷ್ಠ. ಇದಕ್ಕೇನು ಹೇಳ್ತಾರೆ, ಒಂದು ಪ್ರಾಸಾನುಪ್ರಾಸ ಬದ್ಧವಾಗಿರಬೇಕಿದೆ. ಇದರ ಅರ್ಥ ಸುಲಭವಾಗಿರುತ್ತೆ, ಏನು ತೊಂದರೆ. ಕೆಲವು ಕಡೆ ಕ್ಲಿಷ್ಟವಾಗಿರ್ಬೋದು, ಸುಲಭವಾಗಿ. ಇಲ್ಲಿ ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು. ಆದರೆ ತತ್ವವನ್ನು ತುಂಬಿಬಿಟ್ಟಿದ್ದಾರೆ ಸುರೇಶ್ವರಾಚಾರ್ಯರು. ಅಹಂ ಭಗವತ್ಪಾದಂ ಶಂಕರಂ ಭಜೆ. ನಾನು ಶಂಕರ ಭಗವತ್ಪಾದರನ್ನು ನಾನು ಭಜಿಸುತ್ತೇನೆ ಅಂತಾರೆ. ಯಾರವರು? ಮೊಟ್ಟ ಮೊದಲು ಯತಿಂ. ಅವರು ಯತಿಗಳು, ಯತನಶೀಲರು. ಮೊಟ್ಟ ಮೊದಲನೇದು ಯತಿ ಅಂತ ಆಯ್ತು, ನಮಗೆ ಗೊತ್ತಿರತಕ್ಕಂಥ. ಮತ್ತೆ ಇದು ಸರಿ, ಇಲ್ಲೆಲ್ಲೂ ಶಂಕರ ಅಂತ ಇಲ್ವೇ ಇಲ್ಲ. ಭಜೇಹಂ ಭಗವತ್ಪಾದಂ ಭವನಾಮೃತಮೇತಿ ಭಜನಂ ಅಂದರೆ ಭವನಾಮಭೃತಂ. ಭವ ಅಂದರೆ ಯಾರು? ಭವ ಅಂದರೆ ಈಶ್ವರ. ಈಶ್ವರನಿಗೆ ಪರ್ಯಾಯ ಇನ್ನೊಂದು ಹೆಸರು ಭವ ಅಂತಕ್ಕಂಥದ್ದು. ಭವನಾಮಭೃತಂ ಅಂದರೆ ಆ ಈಶ್ವರನ ನಾಮವನ್ನು ಹೊಂದಿರತಕ್ಕಂತಹವರು. ಯಾರು? ಶಂಕರ. ಶಂಕರ ಭಗವತ್ಪಾದ, ಅವರು ಭಗವತ್ಪಾದರು. ಇಲ್ಲಿ ಭಗವತ್ಪಾದಂ ಅಂತ ಅನ್ನೋದನ್ನು ವಿಶೇಷಣವನ್ನಾಗಿ ಬಳಸಿದ್ದಾರೆ ಸುರೇಶ್ವರಾಚಾರ್ಯರು. ಇಂತಹ ಆ ಪರಮೇಶ್ವರ, ಆ ಪರಮೇಶ್ವರ ಯಾರು? ಪರಮೇಶ್ವರ ಯಾರು ಗೊತ್ತೇನೋ? ಅವನು ಜ್ಞಾನ ಭಾಸ್ಕರ, ಜ್ಞಾನ ಈಶ್ವರ ಅವನು. ಹೌದು ತಾನೆ? ಈಗ ನಾವು ಜ್ಞಾನವನ್ನು ಬೇಕಾದ ಯಾರ್ದು? ಪರಮೇಶ್ವರನನ್ನು ಆಶ್ರಯಿಸಬೇಕು. ಹೌದು ತಾನೆ? ಹೀಗೆ ಇಂತಹ ಭವನಾಮ ಭೃತ, ಭವನಾಮ ಅಂದರೆ ಈಶ್ವರ ನಾಮವನ್ನು ಹೊಂದಿರತಕ್ಕಂತಹ ಯತಿ ಅವರು. ಮತ್ತು ಅವ್ರಿಗೇನು ಪ್ರಯೋಜನ ಏನು ಅಂತಂದರೆ ಭವರೋಗಾನಾಂ ಭಿಷಜಂ. ಭವರೋಗಾನಾಂ ಎಲ್ಲ ವೈದ್ಯರುಗಳು ಇದ್ದಾರೆ, ಎಲ್ಲ ರೋಗಗಳು. ಆದರೆ ಇಲ್ಲಿ ಭವರೋಗ, ಭವ ಅಂದರೆ ಏನು? ಭವ ಅಂದರೆ ಸಂಸಾರ, ಹುಟ್ಟು ಸಾವು, ಹುಟ್ಟು ಸಾವು, ಈ ಥರ ಇರ್ತಕ್ಕಂಥ ಸಂಸಾರ. ಭಜೆ ಭವ ಅಂದರೆ ಇಂತಹ ಸಂಸಾರ ರೋಗ. ಅಂದ್ರೇನು? ಸಂಸಾರ ರೋಗ ಅಂದರೂ ಒಂದೇ, ದ್ವೈತ ರೋಗ ಅಂದರೂ ಒಂದೇ, ಮತ್ತು ಇನ್ನೊಂದು ಎಲ್ಲ ನಾವಿರ್ತಕ್ಕಂಥ ಲೌಕಿಕವಾಗಿ ನೋಡ್ತಾ ಇರ್ತಕ್ಕಂಥ ನಾನು ಬೇರೆ, ಇನ್ನೊಂದು ಬೇರೆ ಅಂತಕ್ಕಂಥದ್ದು ಆತ್ಮೈಕ್ಯತ್ವ ವಿದ್ಯೆಯನ್ನು ಕಂಡುಕೊಳ್ಳದೇ ಇರತಕ್ಕಂಥದ್ದು. ಇಂತಹ ಎಲ್ಲ ರೋಗಗಳಿಗೂ ಕೂಡ ಭೇಷಜಂ ಅಂದ್ರೇನು? ವೈದ್ಯನಾಗಿರ್ತಕ್ಕಂತಹವನು. ಸರಿ, ಭವರೋಗ ಸಂಸಾರದಿಂದ ಮುಕ್ತಿ ಆಯಿತು. ನಮಗೆ ಇಲ್ಲಪ್ಪ ಆ ಒಂದು ಮಟ್ಟಕ್ಕೆ ನಾವು ಹೋಗೋದು ಬೇಡ, ಸದ್ಯಕ್ಕೆ ನನಗೆ ಏನೋ ಒಂದು ಅಭ್ಯುದಯ ಬೇಕು, ಅದು ಬೇಕು, ಇದು ಬೇಕು, ಕೀರ್ತಿ ಬೇಕು, ದುಡ್ಡಿಲ್ಲ, ಮತ್ತು ಇದಕ್ಕೆ ಒಂದು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಒಂದು ವ್ಯವಸ್ಥೆ ಬೇಕು ಅಂತಕ್ಕಂಥವರು ಕೂಡ ಏನು? ಅವ್ರಿಗೇನು? ಅವ್ರನ್ನ ಆಶ್ರಯಿಸಿದರೆ ಅವರಿಗೂ ಕೂಡ ಭಕ್ತಾನಾಂ ಅಭಯಪ್ರದಂ, ಅವರಿಗೂ ಕೂಡ ಅಭಯವನ್ನು ಉಂಟು ಮಾಡತಕ್ಕಂಥವನು. ಯಾವ ವಿಧವಾದ ಭಯವೇ ಇರಲಿ, ದುಡ್ಡಿಲ್ಲ ಅಂತಕ್ಕಂಥ ಭಯವೇ ಇರಲಿ, ಕಾಂಚನ ವೃಷ್ಟಿ ಸುರಿಸ್ತಕ್ಕಂಥ ಯೋಗ್ಯತೆ, ಮತ್ತು ಇನ್ನೊಂದು ಬೇರೆ ಅಭ್ಯುದಯಕ್ಕೆ ಬೇಕಾದಷ್ಟು ಇದೆಯಲ್ಲ, ಯಾವುದಿಲ್ಲ ಅಂದರೂ ಅದನ್ನು ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಇರತಕ್ಕ ಭಕ್ತಾನಾಂ ಅಭಯಪ್ರದಂ. ಏನಂದರೆ ಭಕ್ತಿ ಮುಖ್ಯ ಅಷ್ಟೆ. ಇಂತಹ ಭಜೇಹಂ ಭಗವತ್ಪಾದಂ ಭವನಾಮೃತಂ ಯತಿಂ, ಇಂತಹ ಯತಿಯನ್ನು ನಾನು ನಮಸ್ಕರಿಸುತ್ತೇನೆ ಅಂತಕ್ಕಂಥದ್ದು ಇಲ್ಲಿ ಸುಲಭವಾಗಿರ್ತಕ್ಕಂಥ ಶ್ಲೋಕ, ಮತ್ತು ಅರ್ಥಗರ್ಭಿತವಾಗಿರ್ತಕ್ಕಂಥ ಶ್ಲೋಕ. ಮತ್ತು ಇದಕ್ಕೆಲ್ಲದಕ್ಕಿಂತ ಹೆಚ್ಚುಗಾರಿಕೆ ಏನು ಅಂದರೆ ಶಂಕರರ ಸಾಕ್ಷಾತ್ ಶಿಷ್ಯರಾಗಿರ್ತಕ್ಕಂತಹ ಸುರೇಶ್ವರರು ರಚನೆ ಮಾಡಿರ್ತಕ್ಕಂಥ ಶ್ಲೋಕ ಇದು, ಅವರ ಗುರುಗಳ ಮೇಲೆ. ಇನ್ನೊಂದು ಸಲ ಶ್ಲೋಕ ಹೇಳಿ ವಿಷಯ ಪ್ರವೇಶ ಮಾಡೋಣ. ಓಂ ಭಜೇಹಂ ಭಗವತ್
ಭಗವತ್ಪಾದಂ ಭವನಾಮಭೃತಂ ಯತಿಂ ಭಿಷಜಂ ಭವರೋಗಾನಾಂ ಭಕ್ತಾನಾಮಭಯಪ್ರದಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ಸಪ್ತದಶಂ ಏಕಾದಶ ಸೂತ್ರಾತ್ಮಕಂ ಅಂಶಾಧಿಕರಣಂ. ಓಂ ಅಂಶೋ ನಾನಾವ್ಯಪದೇಶಾದನ್ಯಥಾ ಚಾಪಿ ದಾಶಕಿತವಾದಿತ್ವಮಧೀಯತ ಏಕೆ. ಓಂ ಮಂತ್ರವರ್ಣಾಚ್ಚ ಓಂ ಅಪಿ ಚ ಸ್ಮರ್ಯತೆ. ಓಂ ಪ್ರಕಾಶಾದಿವನ್ನೈವಂ ಪರಃ ಓಂ ಸ್ಮರಂತಿ ಚ. ಓಂ ಅನುಜ್ಞಾಪರಿಹಾರೌ ದೇಹ ಸಂಬಂಧಾ ಜ್ಯೋತಿರಾದಿವತ್. ಓಂ ಅಸಂತತೇಶ್ಚಾವ್ಯತಿಕರಃ. ಓಂ ಆಭಾಸ ಏವ ಚ. ಓಂ ಅದೃಷ್ಟಾ ನಿಯಮಾತ್. ಓಂ ಅಭಿಸಂಧ್ಯಾದಿಷ್ವಪಿ ಚೈವಂ. ಓಂ ಪ್ರದೇಶಾದಿತಿ ಚೇನ್ನಾಂತರ್ಭಾವಾತ್. ಇದು ಆ 11 ಸೂತ್ರಗಳು ಅಂಶಾಧಿಕರಣದಲ್ಲಿ ಅಡಕವಾಗಿರತಕ್ಕಂಥ ಸೂತ್ರಗಳು. ಇದರಲ್ಲಿ ಇದು ಯಾವುದು ಅದೃಷ್ಟಾ ನಿಯಮಾತ್. ಅದೃಷ್ಟಾ ನಿಯಮಾತ್ ಅಂತಕ್ಕಂಥದ್ದು 9ನೇ, ಸರಿಯಾಗಿದೆ, 9ನೆಯ ಸೂತ್ರ ಇದು. ಎಲ್ಲಿ? ಆ ಅಧಿಕರಣದಲ್ಲಿ. ಆ ಅಧಿಕರಣದಲ್ಲಿ 9ನೆಯ ಸೂತ್ರ ಅದೃಷ್ಟಾ ನಿಯಮಾತ್. ಏನು ಸಂದರ್ಭ ಏನು ಅಂತಂದರೆ ನೋಡಿ, ಈ ಒಂದು ಅಂಶ ಅಂಶಿ ಅಂತಕ್ಕಂಥದ್ದನ್ನು ಒಪ್ಪಿಬಿಟ್ರೆ ಏನಾಗುತ್ತೆ? ಏನು ಪರಮಾತ್ಮನ ಇರತಕ್ಕಂಥದ್ದು ಮತ್ತು ಇವನಿಗಿರ್ತಕ್ಕಂಥದ್ದು ಜೀವನಿಗೆ ಎಲ್ಲವೂ ಕೂಡ ಕಲಬರಿಕೆ ಆಗಿಬಿಟ್ಟು ಏನಾಗುತ್ತೆ? ಒಬ್ಬನಿಗಾದದ್ದೇ ಎಲ್ಲರಿಗೂ ಆಗುತ್ತೆ, ಅವನಿಗಾದದ್ದೇ ಇವನಿಗೂ ಆಗುತ್ತೆ. ಆಗಲಿ, ಅದರಿಂದೇನು ಅಂದರೆ ಅಯ್ಯೋ ಎಲ್ಲರೂ ಉಂಟೆ, ಇವನ ಧರ್ಮಾಧರ್ಮಗಳಿಗೆ ಅನುಸಾರವಾಗಿ ಇವನಿಗೆ ಫಲ ಆಗಬೇಕೇ ಹೊರತು ಬೇರೆಯವರ ಧರ್ಮಾಧರ್ಮಗಳಿಗೆ ಅನುಸಾರವಾಗಿ ಇವನಿಗೆ ಫಲವಾಗಬೇಕಾದ್ದಿಲ್ಲ. ಹೌದು ತಾನೆ? ಯಾರೇ ಬೇರೆಯವರು ಮಾಡಿದ ಧರ್ಮಾಧರ್ಮಗಳಿಗೆ ಇವನು ಹೇಗೆ ಬಾಧ್ಯನಾಗ್ತಾನೆ? ಆದರೆ ಎಲ್ಲರೂ ಒಂದು ವ್ಯವಸ್ಥೆ ಸರಿಯಾಗಿರುತ್ತಾ? ಖಂಡಿತ ಇಲ್ಲ. ಅವನವನು ಮಾಡಿದ ಧರ್ಮಾಧರ್ಮಗಳಿಗೆ ಅವನವನು ಮಾತ್ರ ಬಾಧ್ಯನಾಗಿರಬೇಕಷ್ಟೆ, ಅವನವನೇ ಅನುಭವಿಸ್ಬೇಕದನ್ನ. ಆದರೆ ನಿಮ್ಮ ಈ ಅಂಶಿತ್ವವನ್ನು ಒಪ್ಪಿಕೊಂಡು ಬಿಟ್ಟರೆ ಆ ವ್ಯವಸ್ಥೆನೇ ಇಲ್ವಲ್ಲ ಸ್ವಾಮಿ, ಹೊರಟೋಗ್ಬಿಡುತ್ತಲ್ಲ ಅಂತ ಆ ಭಾಗವನ್ನು ವಿಚಾರ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಪ್ರಕೃತ. ವ್ಯವಸ್ಥೆನೇ ಹೊರಟೋಗುತ್ತಲ್ಲ ಅಂತಂದರೆ ಅದಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಇವನೇನು ಹೇಳ್ದ ಪೂರ್ವ ಪಕ್ಷಿ ನೋಡಿ, ಅದೃಷ್ಟ ಎಂಬತಕ್ಕಂತಹ ಒಂದು ವ್ಯವಸ್ಥೆ, ಒಂದು ನಿಯಮದಿಂದ ಆಗ್ಬಹುದಾದ ಏನು ಅದೃಷ್ಟ ಅಂದರೆ ಧರ್ಮಾಧರ್ಮಗಳು. ಅದೃಷ್ಟ ಧರ್ಮಾಧರ್ಮಗಳು. ಯಾಕೆ? ಧರ್ಮಾಧರ್ಮಗಳಿಗೆ ಫಲ ಇಂಥದ್ದು ಎಂಬುದಾಗಿ ಯಾವನಿಗೂ ಗೊತ್ತಿಲ್ಲ, ಯಾವಾಗ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ ಯಾರಿಗೂ. ನಾವು ಇವತ್ತೇನೋ ಒಂದು ಧರ್ಮ ಕಾರ್ಯ ಮಾಡ್ತೇವೆ, ಅದರ ಫಲ ಯಾವಾಗ ಆಗುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ? ಇಲ್ಲಪ್ಪ ಈ ತಕ್ಷಣ ಆಗಬೇಕು, ಈಗಾಗಬೇಕು ಅಂತ ಇರುತ್ತೆ. ಆದರೆ ಏನು ನಿಯಮ ಏನಿರುತ್ತೋ ಯಾರಿಗೆ ಗೊತ್ತು? ಯಾವಾಗ ಆಗುತ್ತೋ? ಇನ್ನೊಂದು ವಾರಕ್ಕಾಗ್ಬೋದು, ತಿಂಗಳಿಗಾಗ್ಬೋದು, ಮುಂದಿನ ಜನ್ಮದಲ್ಲಾಗ್ಬೋದು, ಅಥವಾ 8 ಜನ್ಮ ಕಳೆದ ಮೇಲೆ ಆಗ್ಬೋದು, ಯಾರಿಗೂ ಗೊತ್ತಿಲ್ಲ. ಈ ಒಂದು ಧರ್ಮ ಇದು ಅದೃಷ್ಟ, ಇದರಿಂದ ಆಗ್ಬೋದಲ್ಲ. ಯಾಕೆ? ಅವನವನ ಧರ್ಮಾಧರ್ಮಗಳು ಅವನವನಿಗೆ ಬೇಕು. ಅದು ಸರಿ. ಅಂದರೆ ನೋಡಿ, ಈ ಒಂದು ಅದೃಷ್ಟ ಅಂತಕ್ಕಂಥದ್ದು ಈ ಧರ್ಮಾಧರ್ಮಗಳಿಗೆ ಇದು ಯಾವಾಗ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಅಂತಕ್ಕಂಥದ್ದಕ್ಕೆ ಯಾವ ನಿಯಮವೂ ಇಲ್ಲ. ಏನದು ಯಾರಿಗೆ ಬಿಟ್ಟಿದ್ದು? ಅದು ಬಿಟ್ಟಿದ್ದು ಪರಮಾತ್ಮನ ಅಂಶ. ಇದು ಆ ಭಾಗಕ್ಕೆ ಬಂದಿಲ್ಲ, ಇಲ್ಲಿ ವಿಚಾರ ಮಾಡ್ತಾ ಇಲ್ಲ. ಇದು ಇಷ್ಟೇ ವಿಚಾರ ಮಾಡ್ತಾ ಇರ್ತಕ್ಕಂಥದ್ದು. ಅಂಶ
ಅಂಶಿಭಾವವನ್ನು ಒಪ್ಕೊಂಡ್ರೆ ಈ ವ್ಯವಸ್ಥೆ ಹೋಗ್ಬಿಡುತ್ತಲ್ಲ. ವ್ಯವಸ್ಥೆನೇ ಇರೋದಿಲ್ವಲ್ಲ. ಏನು, ಇವನು ಈ ಧರ್ಮ ಮಾಡಿದ್ದಾನೆ, ಇವನಿಗೆ ಈ ಫಲ ಆಗಬೇಕು. ಅವನು ಆ ಧರ್ಮ ಮಾಡಿದ್ದಾನೆ, ಅದು ಅವನಿಗೆ ಆಗಬೇಕು. ಅವನು ಮಾಡಿರೋ ಧರ್ಮದ ಫಲ ಇವನಿಗೆ, ಇವನು ಮಾಡಿರೋ ಅಧರ್ಮದ ಫಲ ಅವನಿಗೆ ಆಗಿಬಿಟ್ರೆ ವ್ಯವಸ್ಥೆ ಏನಾಗುತ್ತೆ? ಹಾಗಾಗೋಯ್ತು ನಿಮ್ಮ ಅಂಶಾಂಶಿತ್ವವನ್ನು ಒಪ್ಪಿದರೆ ಅಂತ ವಿಚಾರ ಮಾಡ್ತಾ ಇದ್ದಾರೆ ಈ ಭಾಗ. ಅದಕ್ಕೆ ಈ ಒಂದು ಸೂತ್ರವನ್ನು ಹೇಳ್ತಾ ಇದ್ದಾರೆ. ಅದೃಷ್ಟ ನಿಯಮಾತ್. ಅದೃಷ್ಟ ಅಂದರೆ ಇಲ್ಲಿ ಧರ್ಮಾಧರ್ಮಗಳು. ಈ ಧರ್ಮಾಧರ್ಮಗಳ ಬಗ್ಗೆ, ಅದರ ಒಂದು ವ್ಯವಸ್ಥೆ ಬಗ್ಗೆ ಯಾವ ನಿಯಮ ಕೂಡ ಇಲ್ಲ. ನಿಯಮ ಅಂದ್ರೇನು? ಹೀಗೆ ಆಗಬೇಕು, ಹಾಗೆ ಆಗಬೇಕು ಅಂತಕ್ಕಂಥ ನಿಯಮ ಇಲ್ಲ. ಆದ್ದರಿಂದ ಏನಾಗ್ಬೋದು? ಅಂಶಿತ್ವ ಭಾವಕ್ಕೆ ಯಾವ ಧಕ್ಕೆಯೂ ಉಂಟಾಗುವುದಿಲ್ಲ. ಏನದು ಅಂತಕ್ಕಂಥದ್ದನ್ನು ಭಾಷೆಯಲ್ಲಿ ತೋರಿಸ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ನೋಡೋಣ. ಓಂ ಅದೃಷ್ಟ ನಿಯಮಾತ್, ಓಂ ಅದೃಷ್ಟ ನಿಯಮಾತ್ ಅಂತಕ್ಕಂಥ. ಅದೃಷ್ಟ ನಿಯಮಾತ್ ಇತಿ ಏಕಪದಾತ್ಮಕಮಿದಂ ಸೂತ್ರಂ. ಒಂದೇ ಪದ, ಸಮಸ್ತ ಪದ. ಏನದು? ಅದೃಷ್ಟ ನಿಯಮಾತ್ ಅಂದರೆ ಸಮಸ್ತ ಪದ ಬೆಳೆದ್ರೆ ಅದೃಷ್ಟಸ್ಯ ಅನಿಯಮಾತ್ ಅಂತಂದ್ರೆ ಏನು? ಅದೃಷ್ಟಕ್ಕೆ ನಿಯಮವಿಲ್ಲದಿರುವುದರಿಂದ. ಏನು ಹೀಗೆ ಆಗಬೇಕು, ಹಾಗೆ ಆಗಬೇಕು ಅಂತ ಹೀಗೆ ಒತ್ತಾದ ಯಾವ ನಿಯಮವೂ ಇಲ್ಲದಿರುವುದರಿಂದ. ಏನು ಹಾಗಂದ್ರೆ ಅಂತಂದರೆ ಅದನ್ನು ಈ ಪದಗಳ ಪೂರ್ತಿ ಮಾಡೋ ಏನಾಗುತ್ತೆ? ಅದೃಷ್ಟಸ್ಯ, ಅದೃಷ್ಟಸ್ಯ ಅಂತಂದ್ರೇನು? ಅದೃಷ್ಟ ಅಂದರೆ ಧರ್ಮಾಧರ್ಮಾತ್ಮಕಸ್ಯ ಇತ್ಯರ್ಥ. ಅದೃಷ್ಟಸ್ಯ ಧರ್ಮಾಧರ್ಮಾತ್ಮಕಸ್ಯ ಅನಿಯಮಾತ್. ಯಾವ ನಿಯಮ? ಅದರಿಂದ ಏನಾಯಿತು? ಇದು ಸಿದ್ಧಾಂತ. ಇದು ಏಕಸ್ಯ ಆತ್ಮನಃ ಸುಖ ದುಃಖ ಯೋಗೆ. ಇದು ಹಿಂದೆ ಹೇಳಿದ್ವಲ್ಲ, ಅದನ್ನೇ ಅನುವಾದ ಮಾಡ್ಕೊಂಡು ಬರಬೇಕಷ್ಟೇ, ಇದೇನಿಲ್ಲ. ಸುಖ ದುಃಖ ಯೋಗೆ ಸರ್ವಾತ್ಮನಾಮಪಿ ಸಮಾನಂ ಸುಖ ದುಃಖಂ ಪ್ರಸಜ್ಜೇತ ಅಂತಕ್ಕಂಥದ್ದು ಇಲ್ಲ. ಅದೇನು? ವ್ಯವಸ್ಥಾಭಾವ ಸ್ಯಾತ್. ವ್ಯವಸ್ಥಾಭಾವ ಅಂತಕ್ಕಂಥ ವ್ಯವಸ್ಥೆ ಇಲ್ದಿರೋ ಆಗಿಬಿಡುತ್ತೆ ಅಂತದ್ದು. ಅದಕ್ಕೆ ಏನು ಪೂರ್ವ ಪಕ್ಷಿ ಅನುವಾದ ನೋಡಿಕೊಂಡು ಹೇಳ್ತಾರೆ. ಸ್ಯಾದ್ 170ನೇ ಭಾಷೆ. ಸ್ಯಾದೇತತ್. ಸ್ಯಾದೇತತ್ ಅಂದ್ರೇನು? ಹೀಗೂ ಇರಬಹುದು. ಇಲ್ಲಿ ಪೂರ್ವ ಪಕ್ಷಿ ಅವನು ಪ್ರತ್ಯಕ್ಷವಾಗೇನು ಎದುರುಗಡೆ ಇದ್ದು ವಾದ ಮಾಡ್ತಾ ಇಲ್ಲ. ಪೂರ್ವ ಪಕ್ಷಿ ಎಲ್ಲಿದ್ದಾನೆ ಗೊತ್ತಿಲ್ಲ. ಆಚಾರ್ಯ ಏನು ಮಾಡ್ತಾ ಇದ್ದಾರೆ? ಇವರೇ ಊಹೆ ಮಾಡಿಕೊಂಡು, ಓಹೋ ಹೀಗೆ ಪೂರ್ವ ಪಕ್ಷಿ ಇದ್ದಿದ್ರೆ ಅವನು ಈ ಥರ ಪ್ರಶ್ನೆ ಮಾಡ್ತಾ ಇದ್ದ ಅಂತನ್ನೋದನ್ನು ಊಹೆ ಮಾಡಿಕೊಂಡು ಇಲ್ಲಿ ಅವರು ಪೂರ್ವ ಪಕ್ಷವನ್ನು ಈ ತಗೊಂಡು ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಇಲ್ಲಿ ಊಹೆ ಮಾಡ್ತಾ ಇದ್ದಾರೆ. ಪಕ್ಷ ಪ್ರತ್ಯಕ್ಷವಾಗಿ ಅವನು ಸ್ಯಾದೇತತ್ತು. ಆ ಪೂರ್ವ ಪಕ್ಷಿಯ ಮತ ಹೀಗೂ ಕೂಡ ಇರಬಹುದು. ಏನಂತ ಅಂದರೆ ಅದೃಷ್ಟ ನಿಮಿತ್ತೋ ನಿಯಮೋ ಭವಿಷ್ಯತಿ ಇತಿ. ಒಂದು ನಿಯಮ ಅಂತಕ್ಕಂಥದ್ದು ಹೀಗೆ ಆಗಬೇಕು ಅಂದ್ರೆ ಅದೃಷ್ಟ ನಿಮಿತ್ತ. ಅದೃಷ್ಟ ನಿಮಿತ್ತವು ಅದರ ಅದೃಷ್ಟ ಅಂತ ಹೇಳ್ತಾರೆ. ಅದೃಷ್ಟ ನಿಮಿತ್ತವಾಗಿ ಒಂದು ನಿಯಮ ಆಗಬಹುದಲ್ಲ. ಇಂಥವ್ರು ಹೀಗೆ ವ್ಯವಸ್ಥೆ ಅಂತ ಅವ್ನು ಹಾಗೆ ನೀವು ಹೇಳಿದ್ರಿ, ನಿಯಮ ಎಲ್ಲ ಹೊರಟೋಗ್ಬಿಡುತ್ತಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರೆ ಅದೇನು ಇಲ್ಲ ಅಂತ ಹೇಳಿದ್ರಿ. ಆದರೆ ಅದೃಷ್ಟ ನಿಮಿತ್ತದಿಂದ ಒಂದು ಆಗ್ಬೋದಲ್ಲ ಅಂತಂದರೆ ನ ಇತ್ಯಾಹ. ಇಲ್ಲ, ಹಾಗೇನಿಲ್ಲ. ಏನು ಅದಕ್ಕೆ ಅಂದರೆ ಈ ಸೂತ್ರ ಅದೃಷ್ಟ ನಿಯಮಾತ್. ಏನು ಹಾಗಂದರೆ ಅಂದರೆ ಬಹುಷು ಆತ್ಮಸು ಆಕಾಶವತ್ ಸರ್ವಗತೇಷು ಪ್ರತಿ ಶರೀರಂ ಬಾಹ್ಯಾಭ್ಯಂತರ ಅವಿಶೇಷೇಣ ಸನ್ನಿಹಿತೇಷು ಮನೋವಾಕ್ಕಾಯೈ ಧರ್ಮಾಧರ್ಮ ಲಕ್ಷಣಂ ಅದೃಷ್ಟಂ ಉಪಾರ್ಜ್ಯತೆ. ಇದೊಂದು ಎಲ್ಲರಿಗೂ ಕೂಡ ಅನ್ವಯಿಸ್ತಕ್ಕಂಥ ಒಂದು ಸೂತ್ರ ಇದು. ಏನು ಈಗ ಈ ಒಂದು ಅದೃಷ್ಟ ಧರ್ಮಾಧರ್ಮ ಅವನ ಫಲ ಅವನು ಹೇಗೆ ಸಂಪಾದನೆ ಮಾಡ್ಕೊಳ್ತಾನೆ? ಪ್ರತಿಯೊಬ್ಬ ಜೀವಿ, ಪ್ರತಿಯೊಬ್ಬ ಆತ್ಮರು. ಇದು ಸಾಂಖ್ಯರ ಪ್ರಕಾರ ಹೇಳ್ತಾ ಇರ್ತಕ್ಕ ಅವರಿಗೆ ಅನೇಕ ಆತ್ಮವಾದಿಗಳು ತಾನೆ, ಎಲ್ಲ ಅವ್ರ ಪ್ರಕಾರ ಏನು? ಎಲ್ಲ ಆತ್ಮರುಗಳು ಕೂಡ ಏನಾಗಿದ್ದಾರೆ? ಆಕಾಶವತ್ತು ಸರ್ವಗತೇಶು, ಆಕಾಶದಂತೆ ಸರ್ವಗತರಾಗಿದ್ದಾರೆ.
ಎಲ್ಲ ಪುರುಷರು ಕೂಡ ಪ್ರಧಾನ ಅವ್ರಿಗಾಗಿ ಕೆಲಸ ಮಾಡ್ತಾ ಇದೆ. ಹೀಗಿರುವಾಗ ಅವರೆಲ್ಲರೂ ಕೂಡ ಆಕಾಶ ಸರ್ವಗತರವರೆಲ್ಲ. ಮತ್ತೆ ಇನ್ನೇನಾಗಿದ್ದಾರೆ? ಪ್ರತಿ ಶರೀರಂ ಬಾಹ್ಯಾಭ್ಯಂತರ ಅವಿಶೇಷೇಣ, ಅಂದರೆ ಪ್ರತಿಯೊಂದು ಶರೀರದಲ್ಲಿಯೂ ಕೂಡ ಒಳಗೆ ಮತ್ತು ಹೊರಗೆ ಎಂಬ ಯಾವ ಭೇದವೂ ಇಲ್ಲದೆ, ಯಾವ ವಿಶೇಷವೂ ಇಲ್ಲದೆ ಏನಾಗಿದ್ದಾರೆ ಇವರು? ಎಲ್ಲರೂ ಕೂಡ ಸರ್ವಗತರಾಗಿರ್ತಕ್ಕಂಥ ಎಲ್ಲ ಶರೀರದಲ್ಲಿಯೂ ಕೂಡ ಸನ್ನಿಹಿತರಾಗಿದ್ದಾರೆ. ಅಂದರೆ ಯಾವ ಭೇದ ಇಲ್ಲ, ಒಳಗೆ ಹೊರಗೆ ಅಂತಕ್ಕಂಥ ಭೇದ, ಎಲ್ಲ ಕಡೆ ಸನ್ನಿಹಿತರಾಗಿಬಿಟ್ಟಿದ್ದಾರೆ. ಹೇಗೆ ಸನ್ನಿಹಿತರಾಗಿದ್ದಾರೆ ಅವರು? ಏನು ಇಲ್ಲಿ ಇವನು ಶರೀರದೊಳಗಡೆ ಬಂದು ಸೇರ್ಕೊಳ್ಳೋದು ಅಂದ್ರೆ ಹೇಗೆ ಸ್ವಾಮಿ ಅಂತಂದರೆ ಏನಿಲ್ಲ. ಮನೋವಾಕ್ಕಾಯೈ ಧರ್ಮಾಧರ್ಮ ಲಕ್ಷಣಂ. ಮನೋವಾಕ್ಕಾಯ, ಮನಸ್ಸು, ವಾಕು ಮತ್ತು ಶರೀರ, ಹೀಗೆ ಕಾಯ ವಾಚ ಕಾಯೇನ ವಾಚ ಮನಸ್ಸ ಅಂತಾರಲ್ಲ, ಆ ಥರ ಇದು ಧರ್ಮಾಧರ್ಮ ಲಕ್ಷಣ ಅದೃಷ್ಟಂ ಉಪಾರ್ಜ್ಯತೆ. ಈ ಒಂದು ಮನೋವಾಕ್ಕಾಯಗಳ ಸಂಬಂಧದಿಂದ ಧರ್ಮ ಅಧರ್ಮ ರೂಪವಾಗಿರತಕ್ಕಂತಹ ಒಂದು ಅದೃಷ್ಟವನ್ನು ಉಪಾರ್ಜ್ಯತೆ ಅಂದ್ರೇನು? ಅವರೆಲ್ಲರೂ ಕೂಡ ಸಂಪಾದಿಸಿಕೊಳ್ಳುತ್ತಾರೆ. ಅಂದರೆ ಏನಾಯಿತು? ಎಲ್ಲರೂ ಕೂಡ, ಎಲ್ಲರಿಗೂ ಸಂಬಂಧ ಸರಿಯಾಗಿದೆ, ಒಂದೇ ಒಂದು ಸೇರ್ಕೊಂಡು ಬಿಟ್ಟಿದ್ದಾರೆ ಇವರು. ಅವರೆಲ್ಲರೂ ಕೂಡ ಈ ಮನೋವಾಕ್ಕಾಯಗಳ ಸಂಬಂಧ ಸಂಬಂಧಿಸ್ಕೊಳ್ತಾರೆ. ಇಲ್ಲಿ ಮತ್ತೊಂದು ವಿಚಾರ ನಾವು ಗಮನದಲ್ಲಿಟ್ಕೊಳ್ಬೇಕು ಅಂತಂತಂದರೆ, ಇದು ಈ ಈ ಅದೃಷ್ಟ ಈ ಪ್ರತಿ ಶರೀರದಲ್ಲಿಯೂ ಸಂಬಂಧ ಇದೆಯಲ್ಲ, ಅದು ಒಬ್ಬನಿಗಾದರೆ ಎಲ್ಲವೂ ಆಗಿಬಿಡುತ್ತೆ ಅಂತ ಹೇಳಿದ್ರು, ಅಂಶೋ ನಾನಾ ವ್ಯಪದೇಶಾದಂತ. ಅದಕ್ಕೆ ವೇದಾಂತಿಗಳ ಸೂತ್ರ ಏನು? ಇಲ್ಲ, ಹಾಗಾಗೋದಿಲ್ಲ. ಪರಮಾತ್ಮನ ಅಂಶವೇ ಆಗಿದ್ದರೂ ಕೂಡ ಆ ಅಂಶದ ಯಾವ ಸುಖ ದುಃಖಾದಿ ಧರ್ಮಗಳೂ ಕೂಡ ಅಂಶಿಗೆ ಅಂಟುವುದಿಲ್ಲ ಅಂತಕ್ಕಂಥದ್ದು ವೇದಾಂತಿಗಳ ಸೂತ್ರ. ಈಗ ಮುಂದೆ ಏನು ಹೇಳ್ತಾ ಇದ್ದೆ ಇವೆಲ್ಲ, ಇದು ಮತ್ತು ಹಿಂದಿನ ಸೂತ್ರ ಏನು ಹೇಳಿದ್ದಾರೆ ಅದನ್ನು ನೋಡಿ. ವೇದಾಂತದಲ್ಲಿ ಇದಾಗೋದಿಲ್ಲ, ಅಂಟೋದಿಲ್ಲ. ಯಾವುದು? ಅಂಶಿಗೆ ಯಾವ ಧರ್ಮವೂ ಕೂಡ ಅಂಶನಿಗೆ ಅಂಟುವುದಿಲ್ಲ. ತತ್ರೈವಂ ಸತಿ ಯತ್ರ ಯದಧ್ಯಾಸ ತತ್ಕೃತೇನ ದೋಷೇಣ ಗುಣೇನ ವಾ ಅಣುಮಾತ್ರೇಣಾಪಿ ನ ಸಂಬದ್ಧತೆ. ಎಲ್ಲಿ? ಇದು ಅಧ್ಯಾಸ ಭಾಷ್ಯ, ನಮ್ಮ ಪರಿಭಾಷೆಯಲ್ಲಿ ಬರುತ್ತೆ ಮುಂದೆ. ಅದು ಅತ್ಯಂತ ಗಹನವ, ಅಲ್ಲಿರೋ ಸಿದ್ಧಾಂತ ಇದು. ತತ್ರೈವಂ ಸತಿ, ಹೀಗಿರುವಾಗ ಏನು? ಅಧ್ಯಾಸ ಆಗಿಬಿಟ್ಟಿದೆ ಒಂದಕ್ಕೊಂದು ಆತ್ಮನಾತ್ಮಗಳಿಗೆ. ಇಲ್ಲೂ ಅಷ್ಟೇ ಅಂಶಾಂಶಿ ಭಾವ ಒಂದಕ್ಕೊಂದು ಸೇರಿಕೊಂಡಿದೆ. ಅವನ ಅಂಶ, ಇವನ ಅಂಶಿ. ಹಾಗಿದ್ದರೂ ಕೂಡ ಅಂಶ ಇದೆಯಲ್ಲ, ಅಂಶದ ಯಾವ ಧರ್ಮವೂ ಕೂಡ ಅಂಶಿಗೆ ಎಳ್ಳಷ್ಟು ಕೂಡ ತಗಲುವುದಿಲ್ಲ, ಎಳ್ಳಷ್ಟು ಸಂಬಂಧ ಇರೋದಿಲ್ಲ. ಇದು ವೇದಾಂತ ಸಿದ್ಧಾಂತ. ಇದರ ಮೇಲೆ ಇದು ತಗಲಬಹುದು ಅಂತ ಅನ್ನೋದು ವೇದಾಂತಕ್ಕೆ ಹೊಂದೋದಿಲ್ಲ. ಬಟ್ ಯಾರು ಹೊಂದುತ್ತೆ ಅದು? ಮತ್ತು ಯಾರು ಹೊಂದುತ್ತೆ ಅಂದರೆ ಅದನ್ನು ಹೇಳ್ತಾ ಇದ್ದಾರೆ ನೋಡಿ. ಅದು ಸಾಂಖ್ಯ ವೈಶೇಷಿಕರು ಹೊಂದಬಹುದು, ಹೊಂದುತ್ತೆ. ಹೇಗೆ ಹೊಂದುತ್ತೆ ರೀ ಸಾಂಖ್ಯ ವೈಶೇಷಿಕರಿಗೆ? ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅದು ಸಂದರ್ಭ ನಾವಿಲ್ಲಿ ಒಂದು ಸ್ವಲ್ಪ ಗೊಂದಲ ಮಾಡ್ಕೋಬಾರ್ದು. ಇದೇನಿದು ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದಾರಲ್ಲ ಹಾಗೆ ಹೀಗೆ ಅಂತಂತಿದ್ದೆ. ಇದು ಯಾರ ಮತದಲ್ಲಿ ಈ ಅಂಶಿ ಇದ್ದಾರಲ್ಲ, ಅಂಶದ ಧರ್ಮಗಳು ಅಂಶಿಗೂ ಕೂಡ ಹೊಂದುತ್ತೆ ಅಂತನ್ನೋದು ಯಾರ ಮತದಲ್ಲಿ ಹೊಂದುತ್ತೆ ಅನ್ನೋದು ವೇದಾಂತದಲ್ಲಿ ಹೊಂದೋದಿಲ್ಲ. ಅಂಶದ ಯಾವ ಸಂಬಂಧವೇ ಇಲ್ಲ ಅಂಶಿಗೆ. ಯಾರು ಬಂದರೆ ಸಾಂಖ್ಯರ ಮತದಲ್ಲಿ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಈ ಅನೇಕ ಆತ್ಮರುಗಳು ಅವ್ರ ಕೆಲಸ ಅದನ್ನು ಹೇಳ್ತಾರೆ. ಅವ್ರ ಮತದಲ್ಲಿ ಹೇಗೆ ಹೊಂದುತ್ತೆ ಅಂದರೆ ಹೀಗೆ, ಪ್ರತಿಯೊಬ್ಬರೂ ಕೂಡ ಮನೋವಾಗದ ಅದೃಷ್ಟನ್ನು ಸಂಪಾದನೆ ಮಾಡ್ಕೊಳ್ತಾರೆ. ಸಂಪಾದನೆ ಇದು ಸಾಂಖ್ಯರ ಸಿದ್ಧಾಂತ. ಇದು ಸಾಂಖ್ಯ ವೈಶೇಷಿಕರ ಸಿದ್ಧಾಂತ. ಇವು ಸಾಂಖ್ಯ ವೈಶೇಷಿಕರ ಸಮಾನವಾದ ಸಿದ್ಧಾಂತ. ಇಲ್ಲಿ ಸಾಂಖ್ಯರು ಏನು ಹೇಳ್ತಾರೆ? ಮೊಟ್ಟ ಮೊದಲಿಗೆ ಸಾಂಖ್ಯಾನಾಂ ತಾವತ್
ತತ್ ಅನಾತ್ಮ ಸಮವಾಯಿ ಪ್ರಧಾನವರ್ತಿ ಪ್ರಧಾನ ಸಾಧಾರಣ್ಯಾತ್ ನ ಪ್ರತಿ ಆತ್ಮ ಸುಖ ದುಃಖ ಭೋಗಸ್ಯ ನಿಯಾಮಕಂ ನೋ ಉಪಪದ್ಯತೆ. ಸಾಂಖ್ಯರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ? ಈ ಒಂದು ಇದೆಯಲ್ಲ, ಈ ಧರ್ಮಾಧರ್ಮಗಳು ಅದೃಷ್ಟ ಅಂತ ಇದೆಯಲ್ಲ, ಅದು ಅನಾತ್ಮ ಸಮವಾಯಿ ಪ್ರಧಾನವರ್ತಿ. ಅದು ಅನಾತ್ಮನಾಗಿರ್ತಕ್ಕಂತಹ ಯಾರು ಈ ಪ್ರಧಾನ ಇರತಕ್ಕಂತಹ ಅಲ್ಲಿ ಸಮವಾಯ ಸಂಬಂಧದಿಂದ ಸೇರಿಕೊಂಡಿದೆ. ಪ್ರಧಾನದಲ್ಲಿ ಪ್ರಧಾನ ಏನಾಗಿದ್ದಾನೆ? ಎಲ್ಲ ಈ ಆತ್ಮರುಗಳಿಗೂ ಕೂಡ ಸಮಾನನಾಗಿದ್ದಾನೆ. ನೋಡಿ, ಪ್ರಧಾನ ಎಲ್ಲ ಆತ್ಮರುಗಳಿಗೂ ಸಮಾನ, ಇವೆಲ್ಲವೂ ಕೂಡ ಪ್ರಧಾನದ ಸೇರಿಕೊಂಡಿದೆ. ಹಾಗಂದ್ರೆ ಏನಾಯಿತು? ಈ ಎಲ್ಲ ಧರ್ಮಗಳು ಕೂಡ ಒಬ್ಬರಿಗೊಬ್ಬರು ಸೇರಿಕೊಂಡಾಗಾಯಿತು. ಹೀಗಾಗಿ ಸಾಂಖ್ಯರ ಮತದಲ್ಲಿ ಇದು ಹೊಂದುತ್ತೆ. ಏನು? ನೀವು ಹೇಳಿದ ಒಂದು ಆಕ್ಷೇಪ ಏನ್ರಿ, ಅಂಶಿ ಭಾವ ಒಪ್ಕೊಂಡ್ಬಿಟ್ರೆ ಅಂಶದ ಧರ್ಮ ಅಂಶಿಗೆ ಬಂದ್ಬಿಡ್ಬೇಕಲ್ಲ ಅಂತ ಹೇಳಿದ್ರಲ್ಲ, ಅದು ನಮಗೆ ಅನ್ವಯಿಸೋದಿಲ್ಲ, ವೇದಾಂತಗಳಿಗೆ ಅನ್ವಯಿಸೋದಿಲ್ಲ. ಯಾರಿಗೆ ಅನ್ವಯಿಸುತ್ತೆ? ಸಾಂಖ್ಯ ವೈಶೇಷಿಗಳಿಗೆ ಅನ್ವಯಿಸುತ್ತೆ. ಹೇಗೆ ಅನ್ವಯಿಸುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಇದು ಏನ್ರಿ ಇಲ್ಲಿ ಎಲ್ಲ ಹೊಂದುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಗೊಂದಲ ಮಾಡ್ಕೋಬಾರ್ದು. ಇದು ಸಾಂಖ್ಯರಲ್ಲಿ ಹೊಂದುತ್ತೆ ಅಂತ ಹೇಳ್ತಾ ಇದ್ದಾರೆ. ಉಪಾಧ್ಯ ಆತ ಪ್ರಧಾನ ನ ಪ್ರತಿ ಆತ್ಮ ಸುಖ ದುಃಖ ಭೋಗಸ್ಯ ನಿಯಾಮಕ ಉಪಾದ್ಯತೆ. ಅಲ್ಲಿ ಏನಾಗಿದೆ? ಪ್ರತಿಯೊಬ್ಬ ಆತ್ಮರುಗಳು ಸುಖದ ಉಪಭೋಗ ಇದೆಯಲ್ಲ, ಅದರಲ್ಲಿ ಒಂದು ನಿಯಮ ಅಂತಕ್ಕಂಥದ್ದು ನ ಉಪಪದ್ಯತೆ, ಹೊಂದುವುದಿಲ್ಲ. ಯಾಕೆ? ಪ್ರಧಾನ ಸಮಾನವಾಗಿದ್ದಾನೆ ಎಲ್ಲರಿಗೂ ಕೂಡ. ಮತ್ತು ಈ ಸುಖ ದುಃಖ ಅಂತಕ್ಕಂಥದ್ದು ಪ್ರಧಾನಕ್ಕೆ ಇದೆ, ಸಮವಾಯಿ ಸೇರಿಕೊಂಡಿದೆ. ಅವನು ಎಲ್ಲರಿಗೂ ಸಮಾನನಾಗಿದ್ದಾನೆ. ಇವು ಎಲ್ಲರ ಸುಖಕ್ಕೂ ಒಬ್ಬರಿಗೊಬ್ಬರಿಗೆ ಸಂಶ್ಲೇಷ ಬಂತು. ಸಂಶ್ಲೇಷ ಬಂದು ಏನಾಯಿತು? ಈ ದೋಷ. ಅದು ಒಬ್ಬನ ಒಂದು ಸುಖದ ಸಂಶ್ಲೇಷ ಇನ್ನೊಬ್ಬನಿಗಾಗುತ್ತೆ, ದೋಷ ಅದು. ಹೀಗೆ ಸಾಂಖ್ಯರಲ್ಲಿ ಈ ದೋಷ ಸಂಭವಿಸುತ್ತೆ. ಯಾಕೆ? ಹೀಗೆ ಹೇಳ್ತಾರೆ ಅವರು. ಆದ್ದರಿಂದ ಆಯಿತು. ಇವಾಗ ಕಾಣಾದರು ವೈಶೇಷಿಕರು, ಅವ್ರಿಗೂ ಇದೆ. ಅವ್ರಿಗೆ ಇನ್ನೇ ಯಾವುದರಿಂದ ಭಿನ್ನರಲ್ಲ ಅವರು ಇದೆ. ಅಂದರೆ ಏನು? ಅವ್ರು ಸ್ವಲ್ಪ ಈ ಪದಗಳನ್ನು ಬೇರೆ ಹೇಳ್ತಾರೆ ಅಷ್ಟೇ. ಅವರು ಏನು ಹೇಳ್ತಾರೆ ನೋಡೋಣ. ಕಾಣಾದಾನಾಮಪಿ ಪೂರ್ವವತ್ ಸಾಧಾರಣೇನ ಆತ್ಮಮನ ಸಂಯೋಗೇನ. ನೋಡಿ, ಇಲ್ಲಿ ಆತ್ಮಮನ ಸಂಯೋಗೇನ, ಅಲ್ಲೇನು ಹೇಳಿದ್ರು? ಮನೋವಾಕ್ಕಾಯೈ ಧರ್ಮಾಧರ್ಮ ಲಕ್ಷಣಂ ಅಂತ ಸನ್ನಿಹಿತೇಶು ಅಂತ ಹೇಳಿದ್ರು. ಇಲ್ಲಿ ಆತ್ಮಮನ ಸಂಯೋಗೇನ, ಇಷ್ಟೇ ವ್ಯತ್ಯಾಸ ಅಷ್ಟೆ. ಈ ಒಂದು ಆತ್ಮ ಮನಸ್ಸುಗಳ ಸಂಯೋಗದಿಂದ ನಿರ್ವರ್ತಿತಸ್ಯ ಉಂಟಾಗಿರ್ತಕ್ಕಂತಹ ಅದೃಷ್ಟಸ್ಯಾಪಿ, ಅದೃಷ್ಟ ಇದೆಯಲ್ಲ, ಅದು ಅಸ್ಯೈವ ಆತ್ಮನಃ ಇದಂ ಅದೃಷ್ಟಂ ಇತಿ ನಿಯಮೇ ಹೇತ್ವಭಾವಾತ್ ಏಷ ಏವ ದೋಷಃ. ಅವರಲ್ಲಿಯೂ ಕೂಡ ಏನಾಗಿದೆ? ಈ ಒಂದು ಆತ್ಮ ಮತ್ತು ಮನಸ್ಸುಗಳ ಸಂಯೋಗ ಇದರಿಂದ ಬಂದಿದೆ ಈ ಧರ್ಮಾಧರ್ಮ. ಇದು ಏನಾಗಿದೆ? ಇದು ಸಾಧಾರಣವಾಗಿದೆ. ಸಾಧಾರಣ ಅಂದ್ರೇನು? ಎಲ್ಲ ಆತ್ಮರುಗಳಲ್ಲಿಯೂ ಕೂಡ ಇದು ಈ ಸಂಯೋಗ ಅಂತ ಇದೆಯಲ್ಲ, ಆತ್ಮನ ಸಂಯೋಗ, ಇದು ಸಾಧಾರಣವಾಗಿದೆ, ಎಲ್ಲರಲ್ಲೂ ಇದೆ ಇದು. ಹಾಗಾಗಿ ಏನಾಗುತ್ತೆ? ಒಬ್ಬನಿಗಾದದ್ದು ಇನ್ನೊಬ್ಬನಿಗೆ ಅವನು ಅನುಭವಿಸ್ತಾನೆ, ಅವನಾದದ್ದು ಇನ್ನೊಬ್ಬ ಅನುಭವಿಸ್ತಾನೆ. ಹೀಗೆ ಒಂದು ನಿಯಮ ಹೊರಟೋಗುತ್ತೆ ಅವರಲ್ಲಿ. ಎಲ್ಲಿ? ಕಾಣಾದರಲ್ಲೂ ಕೂಡ. ಈ ಸಾಂಖ್ಯರಲ್ಲಿ ಈ ತರಹ ಏನು ಆ ಒಂದು ಮನೋವಾಕ್ಕಾಯಗಳ ಒಂದು ಸನ್ನಿಹಿತವಾಗಿ ಇಲ್ಲಿ ಆತ್ಮನ ಸಂಯೋಗ ಇದೆಯಲ್ಲ, ಅದು ನಿತ್ಯವಾಗಿರತಕ್ಕಂಥದ್ದು, ಅದು ಸಮಾನವಾಗಿರ್ತಕ್ಕಂಥದ್ದು. ಹೀಗಾಗಿ ಸಮಾನವಾಗಿರೋದ್ರಿಂದ ಒಬ್ಬನ ಮಾಡಿದ್ದು ಇನ್ನೊಬ್ಬನಿಗೆ, ಇನ್ನೊಬ್ಬರು ಮಾಡಿ ಇನ್ನೊಬ್ಬತ್ತು ಈ ದೋಷ ಬರುತ್ತೆ. ಇತಿ ನಿಯಮೇ, ಈ ಒಂದು ನಿಯಮಕ್ಕೆ ಇವನಿಗೆ ಆಗಬೇಕು ಅಂತಕ್ಕಂಥದ್ದು ವೈಶೇಷಿಕರಲ್ಲಿ ಅದಕ್ಕೂ ನಿಯಮ ಇಲ್ಲವೇ ಇಲ್ಲ. ಯಾಕೆ? ಅದು ಸಾಧಾರಣವಾಗಿ ಸಂಯೋಗಗೊಂಡಿದೆ. ಸಮಾನವಾಗಿ ಎಲ್ಲರಲ್ಲೂ ಸಮಾನವಾಗಿದೆ ಇದ್ದಾಗ ಏನಾಗುತ್ತೆ? ಎಲ್ಲರಿಗೂ ಸಾಧಾರಣವಾಗಿ ಸಮನಾಗಿ ಹಂಚೋಗ್ಬಿಡುತ್ತೆ. ಇವನು ಮಾಡಿದ್ದ ಅವನಿಗೆ, ಅವನು ಮಾಡಿದ್ದು ಏನು ವ್ಯವಸ್ಥೆನೇ ಇಲ್ಲದೆ ಆಗ್ಬಿಡುತ್ತೆ. ಏಷ ಏವ ದೋಷ. ಆದ್ದರಿಂದ ಈ ದೋಷ ಅವರಲ್ಲೂ ಕೂಡ ಬರುತ್ತೆ.
ಅಂಥೇಳಿ ಇದು ಸಾಂಖ್ಯ ವೈಶೇಷಿಕಲ್ಲಿ ಬರತಕ್ಕಂಥ ದೋಷವನ್ನು ಹೇಳ್ತಾ ಇದ್ದಾರೆ ಅಷ್ಟೆ. ಮತ್ತು ಇನ್ನೊಂದು ಇದು ಯಾವುದಿದು ಅದೃಷ್ಟದ ಬಗ್ಗೆ ಹೇಳಾಯಿತು, ಧರ್ಮದ ಬಗ್ಗೆ. ಇನ್ನು ಅದೃಷ್ಟ ಬಿಡಿ ಸ್ವಾಮಿ, ಈ ಅಭಿಸಂಧಿಗಳಲ್ಲಿ ಅಭಿಸಂಧಿ ಅಂದ್ರೇನು? ನಾನು ಇದನ್ನು ಮಾಡ್ತೇನೆ, ಇದನ್ನು ಕೂಡ್ತೇನೆ, ಇದನ್ನು ಹೀಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ ಅಂತಕ್ಕಂಥವನು ತಾದಾತ್ಮ್ಯ ಭಾವ. ಇದರಲ್ಲಿ ಹೇಗಾಗುತ್ತೆ? ಇದು ಕೂಡ ಬೆರಕೆ ಆಗ್ಬಿಡುತ್ತಲ್ಲ ಅಂದರೆ ಅದರಲ್ಲೂ ಇದೆ ಅಂತ ಅನ್ನೋಕೆ ಈ ಸೂತ್ರ. ಓಂ ಅಭಿಸಂಧ್ಯಾದಿಷ್ವಪಿ ಚೈವಂ, ಓಂ ಅಭಿಸಂಧ್ಯಾದಿಷ್ವಪಿ ಚೈವಂ. ಇದಂ ಸೂತ್ರಂ ದ್ವಿಪಂಚಾಶಂ ಸೂತ್ರಂ, 52ನೇ ಸೂತ್ರ ಇದು. ಇದು ಕೂಡ ಅದೇ ಥರ ಇದುವೆ ಅಲ್ಲ. ಅದೃಷ್ಟ, ಇಲ್ಲಿ ಅಭಿಸಂಧಿ. ಅಲ್ಲಿ ಅದೃಷ್ಟದಲ್ಲೂ ಯಾವ ನಿಯಮ ಇಲ್ಲ, ಇಲ್ಲಿ ಅಭಿಸಂಧಿಯಲ್ಲೂ ನಿಯಮ ಇಲ್ಲ. ಅದರಲ್ಲೂ ಹೀಗೇನೆ ಅಂಥೇಳಿ ಹೇಳ್ತಾ ಇದ್ದಾರೆ ನೋಡಿ. ಅಭಿಸಂಧಿ ಆದಿಷು ಅಂತ. ಅಭಿಸಂಧ್ಯಾದಿಷು ಅಪಿ ಚ ಏವಂ ಇತಿ ಚತುಷ್ಪದಾತ್ಮಕವಿದಂ ಸೂತ್ರಂ. ಅನ್ವಯ ಹೇಗಾಗುತ್ತೆ ಅಂದರೆ ಈ ಹಿಂದಿನ ಸೂತ್ರದಂತೆ ಇದನ್ನು ಅನ್ವಯ ಮಾಡ್ಕೋಬೇಕಷ್ಟೆ. ಚ ಅಭಿಸಂಧ್ಯಾದಿಷು ಪಂಚಪದಾತ್ಮಕಮಲ್ವಾ? ಇಲ್ಲಿ ಅಭಿಸಂಧ್ಯಾದಿಷು ಅಭಿಸಂಧಿ ಆದಿಷು ಅಂತಲ್ಲ. ಇಲ್ಲ ಅಭಿಸಂಧಿ ಅಭಿಸಂಧಿ ಅಂತ ಪದವೇ ಅಲ್ವಲ್ಲ ಮೇಡಮ್. ಅಭಿಸಂಧಿ ಆದಿಷು ಅಂದ್ರೆ ಏನು? ಅಭಿಸಂಧೀನಾಂ ಆದಿಷು ಅಂತ. ಅದರಲ್ಲಿಯೂ ಕೂಡ ಅಭಿಸಂಧ್ಯಾದೀನಾಂ ಅಂತಂದ. ಅಭಿಸಂಧಿ ಇದೆಯಲ್ಲ, ಅಭಿಸಂಧಿ ಅಂತಕ್ಕಂಥ ಪದ ಹೇಗಾಗುತ್ತೆ? ಅಭಿಸಂಧ್ಯಾದಿಷು ಅಭಿಸಂಧ್ಯಾದಿಹಿ ಆದಿಹಿ ಅಂತಕ್ಕಂಥದ್ದು ಅಭಿಸಂಧಿ ಆದಿಹಿ ಅಂತ. ಹೌದ್ ತಾನೆ? ಅಭಿಸಂಧಿ ಅಂತಕ್ಕಂಥದ್ದು ಪದವಾದು. ಹೇಳಿ, ಅಭಿಸಂಧಿ ಅಂತಕ್ಕಂಥದ್ದು ಪದ ಅಲ್ಲ, ಅದು ಏನದು? ಮತ್ತೆ ಅದು ಏನ್ ಹೇಳಿ? ಅದು ಶಬ್ದ, ಅದು ಪ್ರಾತಿಪದಿಕ. ಅದ್ರ ಪದ ಏನಾಗುತ್ತೆ? ಅಭಿಸಂಧಿ ಅಭಿಸಂಧಯ ಹರಿ ಹರಯ. ಗೊತ್ತಾಯ್ತಲ್ಲ? ಅವೆಲ್ಲ ಹರೌ ಹರ್ಯೋ ಹರಿಷು, ಅಭಿಸಂಧೌ ಅಭಿಸಂಧ್ಯೋ ಅಭಿಸಂಧಿಷು. ಇಲ್ಲಿ ಆದಿ ಸೇರಿಸ್ಕೊಂಡೆ ಅಷ್ಟೇ. ಯಾಕೆ ನಿಮ್ಗೆ ಅನುಮಾನ ಬಂತದು? ಅಭಿಸಂಧಿ, ಇವಾಗ ಅಭಿಸಂಧ್ಯಾದಿಷು ಅಂತ ಇದೆ. ಅಭಿಸಂಧ್ಯಾದಿಷು ಬಿಡಿಸಿದ್ರೆ ಏನಾಗುತ್ತೆ? ಅಭಿಸಂಧಿ ಆದಿಷು ಅಂತ ಆಗೋದಿಲ್ಲ. ಹೌದ್ ತಾನೆ? ಅಭಿಸಂಧಿ ಆದಿಷು ಅಂತ ಆಗೋದಿಲ್ಲ. ಅಭಿಸಂಧಿ ಆದಿಷು ಅಂತಕ್ಕಂಥದ್ದನ್ನು ಸೇರಿಸಿದ್ರೆ ಅಭಿಸಂಧಿ ಆದಿಷು ಅಂತ ಆಗುತ್ತೆ. ಅಭಿಸಂಧ್ಯಾದಿಷು ಅಂತ ಆಗೋದಿಲ್ಲ. ಅಭಿಸಂಧಿ ಆದಿಷು ಅಷ್ಟೇ. ಅಭಿಸಂಧಿ ಅಂತಕ್ಕಂಥದ್ದು ಪ್ರಾತಿಪದಿಕ, ಅದು ಶಬ್ದ. ರಾಮಶಬ್ದದಂತೆ, ಹರಿಶಬ್ದದಂತೆ. ಹರಿಶಬ್ದ ಏನಲ್ಲ, ಹರಿಹಿ ಅಲ್ಲ. ಹರಿಶಬ್ದ ಅದು ಪ್ರಾತಿಪದಿಕ. ಅದು ಹಾಗೆ ಪ್ರಾತಿಪದಿಕ. ಇದು ಪ್ರಾತಿಪದಿಕ ಪದ ಆಗೋದಿಲ್ಲ. ಪದ ವಿಭಾಗ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಪದ ವಿಭಾಗ ಒಂದೇ ಒಂದು, ಅಭಿಸಂಧ್ಯಾದಿಷು ಅಂತ ಅಷ್ಟೇ. ಅಭಿಸಂಧ್ಯಾದಿಷು ಅಪಿ ಚ ಏವಂ ಇತಿ ಚತುಷ್ಪದಾತ್ಮಕ ಸರಿಯಾಗಿದೆ. ನೀವು ಅಭಿಸಂಧಿ ಅಂತ ಒಂದು ಪದ ಅಭಿಸಂಧಿ ಅಂತಕ್ಕಂಥದ್ದು ಪದವೇ ಅಲ್ಲ. ಯಾಕಂದ್ರೆ ಇನ್ನೂ ಅನುಮಾನ ಇದೆ ನಿಮಗೆ? ಇಲ್ಲ, ಬರಲಿಲ್ಲ ಮೇಡಮ್. ಇಲ್ಲಿ ಅಭಿಸಂಧ್ಯಾ ಅದೇ ಗೊತ್ತಾಯ್ತಲ್ಲ. ಅಭಿಸಂಧ್ಯಾ ಆದಿಷು ಅಂದ್ರೆ ಅಭಿಸಂಧಿ ಅಂತ ಪ್ರಾತಿಪದಿಕ. ಅದು ಅಭಿಸಂಧ್ಯಾದಿಷು ಚತುಷ್ಪದಾತ್ಮಕ ಸೋದು. ಇದು ಅನ್ವಯ ಹಿಂದಿನ ಸೂತ್ರ ಅಂತ ಇದೆ ಅಷ್ಟೆ. ಇದು ಯಾರ್ದು? ಸಾಂಖ್ಯ ವೈಶೇಷಿಕರಿಗೆ ಆಗುತ್ತೆ. ಇದು ಅಂಶಾಂಶಿ ಭಾವಕ್ಕೆ ಒಂದಕ್ಕೊಂದು ಬೆರಕೆ ಅನ್ನೋದು. ಇವನ್ ಸುಖ ಅವನಿಗೆ, ಇವನ್ ದುಃಖ ಅವನಿಗೆ ಆಗುತ್ತೆ. ವೇದಾಂತ ಸಿದ್ಧಾಂತ ಪ್ರಕಾರ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಂಖ್ಯ ವೈಶೇಷಿಕರು ಹೇಗಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಷ್ಟೆ. ಅಭಿಸಂಧ್ಯಾದಿಷು ಅಪಿ ಏವಂ. ಅಂದರೆ ಹಿಂದೆ ಸೂತ್ರ ಹೇಳಿದ್ದಿರಲ್ಲ, ಆತ್ಮನಃ ಪ್ರತಿ ಸುಖ ದುಃಖ ಸಂಯೋಗೆ ವ್ಯವಸ್ಥಾಭಾವ ಸ್ಯಾತ್. ವ್ಯವಸ್ಥಾಭಾವ ಇಲ್ಲ, ಅಂತ ವ್ಯವಸ್ಥೆ ಇಲ್ಲ. ಯಾರಿಗೇನು ಬೇಕಾದ್ರೂ ಆಗ್ಬೋದು.
ಇದು ಯಾರಿಗಾಗುತ್ತೆ? ಸಾಂಖ್ಯ ವೈಶೇಷಿಕರಿಗಾಗುತ್ತೆ ಅಷ್ಟೇ, ನಮಗಾಗೋದಿಲ್ಲ, ವೇದಾಂತಿಗಳಿಗೆ ಆಗೋದಿಲ್ಲ. ಅಂತ ಯಾತಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಮುಂದಿನ ಭಾಗದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮೊನ್ನೆ ಯಾರೋ ಒಂದು ಪ್ರಶ್ನೆ ಹಾಕಿದ್ರು, ಅವ್ರ ಕಾರ್ಯಾಲಯದವರು ಫೋನ್ ಮಾಡಿದ್ರು, ನೋಡಿ ಇದಕ್ಕೆ ನೀವು ಸ್ವಲ್ಪ ಉತ್ತರ ಉತ್ತರ ಹೇಳೋಕ್ಕಾಗಲ್ಲ ಸ್ವಾಮಿ ಅಂತಂತ. ಯಾಕೆಂದರೆ ಎಲ್ಲ ಉತ್ತರ ಹೇಳ್ತಾ ಕೂತ್ಕೊಂಡವೆಲ್ಲ ಆಗಲ್ಲ, ಸುಮ್ಮನೆ ಆಗಲ್ಲ, ಅದನ್ನು ನೋಡಬೇಕು ನೀವು. ಹಾಗೆ ಅವರು ಒಂದು ಪ್ರಶ್ನೆ ಹಾಕಿದ್ರು ನೋಡಿ, ಏನು ಇದಕ್ಕೆ ಸಂಬಂಧಪಟ್ಟಿದ್ದು, ಅದು ಇವತ್ತು ಟೈಮ್ ಆಗೋಯ್ತು, ನಾನು ಹೇಳ್ತೀನಿ ಏನು ಅವ್ರ ಪ್ರಶ್ನೆ ಅಂದರೆ, ನೋಡಿ ನಿಮ್ಮ ವೇದಾಂತ, ಅವರು ಇಂಗ್ಲೀಷಲ್ಲಿ ಹಾಕಿದ್ರು, ನಿಮ್ಮ ಯಾರೋ ಫಾರಿನರ್ ಜನ ಮರೆತುಬಿಟ್ಟೆ ನೋಡೋದು. ನೋಡಿ, ನೀವು ವೇದಾಂತದಲ್ಲಿ ಆತ್ಮನನ್ನು ಸಬ್ಜೆಕ್ಟು ಮತ್ತು ಅನಾತ್ಮನನ್ನು ಆಬ್ಜೆಕ್ಟು, ವಿಷಯಿ ಅಂತ ಹೇಳ್ತಾ ಇದ್ದೀರಿ. ವಿಷಯಿ ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ದೀರಿ ನೀವು? ವಿಷಯಗಳೆಲ್ಲವೂ ಕೂಡ ಆಭಾಸ ಮಾತ್ರ, ವಿಷಯಗಳೆಲ್ಲವೂ ಕೂಡ ಯಾವುದೂ ಕೂಡ ಸತ್ಯವಾಗಿ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದೀರ? ಆಬ್ಜೆಕ್ಟ್ನ, ಅವರು ಇಂಗ್ಲೀಷಲ್ಲಿ ಹಾಕಿದ್ರು, ಆಬ್ಜೆಕ್ಟ್ನ ನೀವು ನಿರಾಕರಣೆ ಮಾಡ್ತಾ ಇದ್ದೀರ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು, ವಿಷಯಿ ಅಂತ ಇದೆಯಲ್ಲ ಆತ್ಮ, ಅದೊಂದೇ ಸತ್ಯ ಅಂತ ಹೇಳ್ತಾ ಇದ್ದೀರಾ. ಇದು ಹೇಗಾಗತ್ತೆ? ಇದು ಈಗಿನ ಸೈನ್ಸ್ ಪ್ರಕಾರ ಹೊಂದೋದಿಲ್ಲ. ಯಾಕೆ ಹೊಂದೋದಿಲ್ಲ? ಕಾರಣನೂ ಕೊಟ್ಟಿದ್ದಾರೆ ಅವರು. ಯಾತಕ್ಕೆ ಹೊಂದೋದಿಲ್ಲ ಅಂದರೆ, ಎಲ್ಲಾದರೂ ಕೂಡ ಒಂದು ಆಬ್ಜೆಕ್ಟ್ ಅಂತ ಇಲ್ಲದೆ ಹೋಗಿಬಿಟ್ಟು ಸಬ್ಜೆಕ್ಟ್ ಒಂದೇ ಮಾತ್ರ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಅದಕ್ಕೇನೋ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ನೋಡಿ. ಅವ್ರು ಹೇಳ್ತಕ್ಕಂಥದ್ದು, ಸಬ್ಜೆಕ್ಟ್ ಒಂದೇ ಇರೋದಕ್ಕೆ ಸಾಧ್ಯವಿಲ್ಲ. ಸಬ್ಜೆಕ್ಟು ಅಂತ ಹೇಳಿದ ಮೇಲೆ ಆಬ್ಜೆಕ್ಟ್ ಅಂತಕ್ಕಂಥದ್ದು ಇದ್ದೇ ಇರಬೇಕು. ಯಾವಾಗ ನೀವು ಸಬ್ಜೆಕ್ಟ್ ಇದೆ ಅಂತ ನೀವು ಪ್ರೂವ್ ಮಾಡ್ತೀರೋ ಆಗ ಅವರು ಇಂಗ್ಲೀಷಲ್ಲಿ ಆ ಭಾಷೆಯಲ್ಲಿ ಹಾಕಿದ್ದಾರೆ, ಸಬ್ಜೆಕ್ಟು ಕೂಡ ಇದ್ದೇ ಇರಬೇಕು. ಅಲ್ಲಗಳೆಯೋ ಸಾಧ್ಯ, ಅಲ್ಲಗಳಿದ್ರೆ ಏನಾಗುತ್ತೆ? ಅದು ಈಗಿನ ವಿಜ್ಞಾನಕ್ಕೆ ವಿರುದ್ಧವಾಗಿಬಿಡುತ್ತೆ, ಆಗೋದಿಲ್ಲ ಅಂತ ಹಾಕಿದ್ರು. ಇವರು ಯಾರು ಉತ್ತರ ಬರೀಬೇಕು ಅಂತ ಅವೆಲ್ಲ ಉತ್ತರ ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸ್ವಾಮಿ, ಯಾವುದಾದ್ರೂ ಕೂಡ ಈ ಪಾಠದಲ್ಲಿ ಆ ಸಂದರ್ಭ ಬಂದಾಗ ಅದನ್ನು ಹೇಳ್ತೇನೆ ಅಂದರು. ಈ ಬಹುಶಃ ಈ ಪರಿಭಾಷೆಯಲ್ಲಿ ಅದಕ್ಕೆ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಸ್ವಾಮಿಗಳು. ಒಳ್ಳೆ ಉತ್ತರ. ನಾವು ಸೂತ್ರ ಭಾಷೆ ಇದೆಯಲ್ಲ, ಇದನ್ನು ಒಂದು ಆಮೂಲಾಗ್ರವಾಗಿ ನಾವು ಅಧ್ಯಯನ ಮಾಡಿದ್ದೇ ಆದರೆ ನಮಗೆ ಇಂತಹ ಒಂದು ಸಂದೇಹ ಇದೆಯಲ್ಲ, ಇದು ಯಾವುದೂ ಕೂಡ ಎಳ್ಳಷ್ಟು ಬರೋದಿಲ್ಲ. ಅದು ಏನಾಗಿದೆ ಅಂದರೆ, ಒಂದು ದುಃಖದ ಸಂಗತಿ, ನಾವು ಮೇಲ್ಮೇಲೆ ಓದ್ಬಿಡ್ತೇವೆ. ಯಾವುದು? ತತ್ವ ಸಮನ್ವಯಾತ್. ಏನ್ರಿ, ಒಂದು ಸೂತ್ರ ಓದ್ಬಿಟ್ರಿ ಎಲ್ಲ ಸಾಕು ಆಗೋಯ್ತು, ಚತುಸ್ಸೂತ್ರ ಓದ್ಬಿಟ್ರಿ ಮುಗಿದೋಯ್ತು, ಅಷ್ಟು ಮಾತ್ರ ಮಾಡ್ಕೊಂಡು ಬಿಡ್ತೇವೆ. ಇದೆ ಇಲ್ಲ ಅಂತಲ್ಲ, ಸಿದ್ಧಾಂತ ಅಡಕೆ ಮಾಡಿಬಿಟ್ಟಿದ್ದಾರೆ. ಆದರೆ ಅಷ್ಟನ್ನು ಮಾತ್ರ ಓದ್ಕೊಂಡ್ರೆ ನಿಮಗೆ ಯಾವುದಕ್ಕೂ ಉತ್ತರ ಸಿಗಲ್ಲ. ಇದಕ್ಕೆ ಉತ್ತರ ಸಿಕ್ಕಬೇಕಾದ್ರೆ ನೀವು ಪೂರ್ತಿ 550 ಸೂತ್ರಗಳನ್ನು ಅಧ್ಯಯನ ಮಾಡಿದ್ರೆ ಆಗ ನಿಮ್ಗೆ ಯಾವ ಒಂದು ಸಂಶಯವೂ ಕೂಡ ಎಳ್ಳಷ್ಟು ಕೂಡ ಉಳಿಯೋದಿಲ್ಲ. ಅದರ ಉತ್ತರ ಕೊಟ್ಟಿದ್ದಾರೆ. ಅದು ನಿಮಗೂ ಎಲ್ಲ ಗೊತ್ತಿರತಕ್ಕಂಥ, ಯಾಕೆ ನಾವೆಲ್ಲ ಇದನ್ನು ಅಧ್ಯಯನ ಮಾಡಿರೋದ್ರಿಂದ ಗೊತ್ತಿರುತ್ತೆ. ಆದರೂ ಕೂಡ ಅವ್ರಿಗೆ ಪಾಪ ಇದು ಒಂದು ವಿಧದಲ್ಲಿ ಸರಿ. ಅದು ಯಾಕೆಂದರೆ ಸಬ್ಜೆಕ್ಟ್ ಅಂತ ಇದ್ದ ಮೇಲೆ ಆಬ್ಜೆಕ್ಟ್ ಅಂತ ಇದ್ದೇ ಇರಬೇಕು. ನೀವು ಯಾವಾಗ ಬರೀ ಆಬ್ಜೆಕ್ಟ್ ಮಾತ್ರ ನಿರಾಕರಣೆ ಮಾಡಿ ಸಬ್ಜೆಕ್ಟ್ ಮಾತ್ರ ಸತ್ಯ ಅಂತ ಹೇಳಿದ್ರೆ, ಆತ್ಮೈವ ಸತ್ಯಂ ಅಂತ ಹೇಳ್ಬಿಟ್ಟೆಲ್ಲ ಸಿದ್ಧಾಂತ ಮಾಡಿದ್ದೀರಲ್ಲ, ಅದು ಹೇಗೆ ಹೊಂದುತ್ತೆ ಅಂದರೆ ಸರಿ, ಅದು ಕರೆಕ್ಟು. ಇದಕ್ಕೇನು ಉತ್ತರ ಅಂತಂದರೆ, ಉತ್ತರ ಸೊಗಸಾದ ಉತ್ತರ ಇಲ್ಲೂ ಬಹುಶಃ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ತೈತ್ತಿರೀಯದಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಈ ಮುಂದಿನ ಭಾಗ ಬರುತ್ತೆ, ಆ ತೈತ್ತಿರೀಯಲ್ಲಿ ಬರುತ್ತೆ ಇವಾಗ, ಅದನ್ನು ಕೊಟ್ಟಿದ್ದಾರೆ. ನೋಡೋಣ. ಇವೆಲ್ಲ ಏನಾಗುತ್ತೆ ಅಂದರೆ ಯಾವ ಸಂಶಯವಿಲ್ಲದೆ ನಮಗೆ ಗಟ್ಟಿಯಾಗುತ್ತೆ. ಟೈಮ್ ಆಗೋಯ್ತು, ಅದನ್ನು ಹೇಳೋಣ ಅಂದ್ಕೊಂಡಿದ್ದೆ. ಈ ಸೂತ್ರ ಮುಗಿಸ್ಬಿಡೋಣ ಅಂತ. ಇಲ್ಲಿ ನಾಳೆ ಮುಗಿಸೋಣ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.